ಹಿರಿಯ ಶಾಸಕ ಜಿಎಸ್ ಪಾಟೀಲರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಅಭಿಮಾನಿ ಅನಿಲ್ ತೆಗ್ಗಿನ್ಮನಿ ಆಗ್ರಹಿಸಿದ್ರು. ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಜಿಎಸ್ ಪಾಟೀಲರು 4 ಬಾರಿ ಒಂದೇ ಪಕ್ಷದಿಂದ ಆಯ್ಕೆಯಾಗಿದ್ದಾರೆ. ಅವರು ರೋಣ ಭಾಗದ ಏಳಿಗೆಗಾಗಿ ಸಾಕಷ್ಟು ಶ್ರಮಿಸುತ್ತಿದ್ದಾರೆ ಅಂತ ವ್ಯಕ್ತಿಗೆ ಕಾಂಗ್ರೆಸ್ ಪಕ್ಷ ಮಂತ್ರಿ ಸ್ಥಾನ ನೀಡದೆ ಅನ್ಯಾಯ ಮಾಡುತ್ತಿದೆ ಅಂತ ಅಸಮಾಧಾನ ಹೊರಹಾಕಿದ್ರು. ಅತಿ ದೊಡ್ಡ ಸಮಾಜವಾಗಿ ಅಂತ ಸಮಾಜ ಸಮಾಜದ ಜನಪ್ರತಿನಿಧಿರ್ತಕ್ಕಂಥ ಜಿಎಸ್ ಪಾಟೀಲ್ ಅನೇಕ ಸಂಸ್ಥೆಗಳನ್ನ ಮುನ್ನಡೆಸ್ತಕ್ಕಂಥದ್ದು ತಮಗೆಲ್ಲೂ ಕೂಡ ಗೊತ್ತಿರ್ತಕ್ಕಂಥ ವಿಷಯ. ಈಗಾಗಲೇ ಗದಗಿನ ವೀರೇಶ್ವರ ಪುಣ್ಯಾಶ್ರಮ ಇರ್ಬೋದು, ಶಿವೋಗ ಮಂದಿರದ ಮಧ್ವೀರೇಶ್ವರ ಶಿವೋಗ ಮಂದಿರ ಅಂತಕ್ಕಂಥ ಅನೇಕ ಸಂಸ್ಥೆಗಳನ್ನ ಮುನ್ನಡೆಸ್ತಕ್ಕಂಥ ಅನೇಕ ಸಾಮಾಜಿಕವಾದಂಥ ಕೆಲಸಗಳನ್ನ ಮಾಡ್ತಕ್ಕಂಥ ಜಿಎಸ್ ಪಾಟೀಲ್ ಸಾಹೇಬರನ್ನ ಅವ್ರ ವಿರುದ್ಧವನ್ನ ಪರಿಗಣಿಸಬೇಕಂತೇಳಿ ನಾವು ಮುಂದೆ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ಈಗಾಗಲೇ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ರಾಜ್ಯ ಘಟಕ ಕೂಡ ಸನ್ಮಾನ್ಯ ಜಿಎಸ್ ಪಾಟೀಲ್ರಿಗೆ ಗದಗ ಜಿಲ್ಲೆಯನ್ನು ಪ್ರತಿನಿಧಿಸಿ ನಮ್ಮ ಸಮುದಾಯದವರಂತ ಹಿರಿಯರಾದಂತಹ ಜಿಎಸ್ ಪಾಟೀಲ್ ಮಂತ್ರಿಗಿರಿ ಮಾಡಬೇಕು, ಅವರಿಗೆ ಸಂಪುಟ ವಿಸ್ತರಣೆ ಕೊಡಬೇಕು ಅಂತಕ್ಕಂಥದ್ದಕ್ಕೆ ಈಗಾಗಲೇ ರಾಜ್ಯ ಘಟಕ ಕೂಡ ಒತ್ತಾಯವನ್ನು ಮಾಡಿದೆ. ಈಗಾಗಲೇ ಜಿಎಸ್ ಪಾಟೀಲ್ ಸಾಹೇಬರಿಗೆ 4 ಬಾರಿ ಅವಧಿಗೆ ಆಗಿದ್ದರಿಂದ ನನ್ನ ಒಂದು ಕಳಕಳಿ ಮನವಿ ಅಂತಂದ್ರೆ, ಈಗಾಗಲೇ ಯಾವಾಗ ಕಾಂಗ್ರೆಸ್ ಪಕ್ಷ ಸರ್ಕಾರ ಈ ರಾಜ್ಯದಲ್ಲಿ ಬಂದಾಗ ಜಿಎಸ್ ಪಾಟೀಲ್ರಿಗೆ ಪ್ರತಿ ಬಾರಿ ಕೂಡ ಅನ್ಯಾಯ ಆಗ್ತಾ ಇದೆ. ಅದನ್ನ ಸರಿ ಮಾಡಿಕೊಳ್ಳಲಿಕ್ಕೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಸರ್ಕಾರ ಮುಂದಾಗಬೇಕು ಅಂತ ಹೇಳಿ ವೀರಶೈವ ಲಿಂಗಾಯತ ಸಮಾಜ ಒತ್ತಾಯವನ್ನು ಕೂಡ ಮಾಡ್ತಾ ಇದೆ. ಈ ಸಲ ನಾವು ಜಿಎಸ್ ಪಾಟೀಲ್ ಶಾಸಕರನ್ನ ನಾವು ಮಂತ್ರಿಯನ್ನಾಗಿ ಮಾಡ್ತೀನಿ ಅಂತ ಹೇಳಿ ನಮ್ಗೆಲ್ಲ ಮಾತು ಕೊಡ್ಬೋದು. ಆ ಮಾತಿನಂತೆ ನಡ್ಕೋಬೇಕು ಅಂತ ಹೇಳಿ ನಾವೆಲ್ಲರೂ ಈ ಒಂದು ಪತ್ರಿಕಾಗೋಷ್ಠಿಯ ಮುಖಾಂತರ ಡಿ.ಕೆ. ಶಿವಕುಮಾರ್ ಅವರಲ್ಲಿ ಮನವಿಯನ್ನ ಮಾಡ್ಕೊತಾರೆ. ಈ ಬಾರಿ ನಮಗೇನಾದರೂ ಅನ್ಯಾಯ ಮಾಡಿದ್ರೆ ಅಂದ್ರೆ ಮುಂಬರುವಂತ ಎಲ್ಲ ಚುನಾವಣೆಗಳನ್ನ ನಾವು ಬಹಿಷ್ಕಾರ ಮಾಡ್ತೀವಿ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. ಯಾಕಂದ್ರೆ ಬಹಳಷ್ಟು ನಮಗ ಎಲ್ಲರಿಗೂ ನೋವಾಗೈತಿ. ಹಲವಾರು ಬಾರಿ ನಮ್ಮ ಶಾಸಕರಿಗೆ ಯಾಕೆ ನೀವು ಪದೇ ಪದೇ ಅನ್ಯಾಯ ಮಾಡ್ತೀರಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ. ಯಾಕಂದ್ರೆ ಎಲ್ಲರಿಗಿಂತಲೂ ವಯಸ್ಸಿನಲ್ಲಿ ಹಿರಿಯರು, ಅನುಭವವುಳ್ಳವರು, ಒಂದು ಪಕ್ಷಕ್ಕಾಗಿ ನ್ಯಾಯವನ್ನು ಒದಗಿಸಿದಂಥವರು ಸನ್ಮಾನ್ಯ ಜಿಎಸ್ ಪಾಟೀಲ್ ಶಾಸಕ. ಅಂಥವರನ್ನ ಯಾಕೆ ನೀವು ಕಡೆಗಣಿಸ್ತಾ ಇದ್ದೀರಿ? ನಾವು ರಾಜೀನಾಮೆ ಕೊಡುವುದರ ಮುಖಾಂತರ ಸಾಕಷ್ಟು ಸಲ ನಾವು ಕೇಳಿದ್ದೀವಿ ಸರ್ಕಾರಕ್ಕೆ, ಏನು ನಮಗ ಅನ್ಯಾಯ ಆಗೈತಿ, ಯಾಕೆ ನಮಗ ಅನ್ಯಾಯ ಮಾಡಕತ್ತೀರಿ, ಅದಕ್ಕೆ ಉತ್ತರ ಕೊಡ್ರಿ ಅಂತ ನಾವು ಪದೇ ಪದೇ ಒತ್ತಾಯ ಇದ್ದೀವಿ. ಈ ಸಲ ಏನಾದರೂ ನಮಗೆ ಅನ್ಯಾಯ ಮಾಡಿದ್ರೆ ನಾವು ಎಚ್ಚರಿಕೆಯನ್ನ ಕೊಡ್ತಾ ಇದ್ವಿ. ಡಿ.ಕೆ. ಶಿವಕುಮಾರ್ ಅವ್ರ ಹತ್ರ ನಾವು ಮೊದಲು ಮನವಿಯನ್ನ ಮಾಡ್ಕೊತಾ ಇದ್ವಿ, ನಮ್ಮ ಶಾಸಕರಿಗೆ ಈ ಸಲ ನೀವು ಅನ್ಯಾಯವನ್ನು ಮಾಡಬಾರ್ದು, ನಂಬರ್ 1 ಮತಕ್ಷೇತ್ರಕ್ಕೆ ನೀವು ಸಚಿವ ಸ್ಥಾನ ಕೊಡ್ಲೇಬೇಕು ಅಂತ ಹೇಳಿ ಈ ಮುಖಾಂತರ ನಾನು ಕಳಕಳಿ ಧನ್ಯವಾದ. ರೈಸ್ ಆಫ್ ನ್ಯೂಸ್ ಗದಗ್.